ಉದ್ದೇಶ ಇದೇನೋ ಎಲ್ಲರಿಗೂ ಹೇಳಬೇಕು ಅಂತಲ್ಲ, ಇದು ನಮ್ಮದೊಂದು ಕತೆ ಇದೆ, ಇದು ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಇನ್ನೊಂದು ಲ್ಯಾಂಗ್ವೇಜ್ ಅಷ್ಟೇ. ಅದು ನನ್ನ ಕಥೆನೇ ಅಲ್ಲೆಲ್ಲೋ ಬೇಸ್ ಆಗಿದೆ ಅನ್ನೋದಕ್ಕಲ್ಲ, ನಮ್ಮ ಕಥೆನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಬರ್ತಾ ಇದ್ದೀನಿ ಅಷ್ಟೇ ನಾನು. ದಟ್ ಇಸ್ ವೈ ವಿ ಆರ್ ರಿಲೀಸಿಂಗ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜ್. ಪ್ಯಾನ್ ಇಂಡಿಯನ್ ಮಾಡಿದಾಗ ನಮ್ಮ ಕಥೆನ ಹೇಳೋದಕ್ಕೆ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಬರ್ತಾ ಇರುವಂಥ ಒಂದು ಕಥೆ ಇದು. ಮಣ್ಣಿನ ಕಥೆ ಅಂತ ಬಂದಾಗ ಇವತ್ತಿಗೆ ಅಷ್ಟೊಂದು ವೆರೈಟಿ ಆಫ್ ಸಿನಿಮಾಸ್ ನೋಡ್ತಾ ಇದ್ದೀವಿ, ಅಷ್ಟೊಂದು ಕಾಂಪಿಟೇಷನ್ಸ್ ನಡೀತಾ ಇದೆ. ಮಾತಾಡಿದ್ರೆ ನಮಗೆ ಅದು ಎಷ್ಟು ವಾದ ಮಾಡ್ಬೋದು ಎಲ್ಲ ಗೊತ್ತಿಲ್ಲ, ಬಟ್ ತುಂಬ ರೆಫರೆನ್ಸ್ಗಳು, ತುಂಬ ಬೇರೆ ಲ್ಯಾಂಗ್ವೇಜ್ನ ನಮಗೆ ಕಂಪೇರ್ ಮಾಡ್ತಾರೆ. ಇಲ್ಲಿಂಥ ಫಿಲಮ್ಸ್ ಬರ್ತಿದೆ ನಿಮ್ಮಲ್ಲಿ ಬರ್ತಿಲ್ಲ, ಇಲ್ಲಿಂಥ ಫಿಲಮ್ಸ್ ಬರ್ತಿದೆ ನಿಮ್ಮಲ್ಲಿ ಬರ್ತಿಲ್ಲ ಅಂತ. ಬಹುಶಃ ಅದನ್ನೆಲ್ಲ ನಾವು ಬದಿಗಿಟ್ರೆ ಈ ಜಾನರ್ ನಾವೇನು ಬೇರೆ ಕಡೆ ನೋಡಿ ಅಪ್ರಿಷಿಯೇಟ್ ಮಾಡ್ತಿದ್ದೀವಿ, ಈ ಜಾನರ್ ಕನ್ನಡದಲ್ಲಿ ಇದೊಂದು ಫಸ್ಟ್ ಅಟೆಂಪ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಇದೊಂದು ಜಾನರ್ ಶುರು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ನೇಷನ್ಗೂ ಸಂಬಂಧಪಡುತ್ತೆ, ಅವ್ರ ಪರ್ಸನ್ ವೈಸು ಸಂಬಂಧಪಡುತ್ತೆ. ಆ ಥರ ಇಲ್ಲೇನಾದ್ರು ನಿಮ್ಮ ಲೀಡ್ಗೆ ಅಲ್ಲ, ಇಲ್ಲಿ ನಿಮಗೆ ಆ ಏನು ಇನ್ಸಿಡೆಂಟ್ ಇದೆಯಲ್ಲ, ಅದು ಒಂದು ಸ್ಟೇಟ್, ಎರಡು ಸ್ಟೇಟ್ ಅಲ್ಲ, ಇಡೀ ನೇಷನ್ಗೆ ಗೊತ್ತಿದ್ದಂತೆ ಒಂದು ಇನ್ಸಿಡೆಂಟ್ ಅದು. ದ ಹೋಲ್ ನೇಷನ್ ನ್ಯೂ ಅಬೌಟ್ ದ ಇನ್ಸಿಡೆಂಟ್. ಈಗ ಹೆಂಗೆ ನಾವು ಉಳುವನೆ ಭೂಮಿ ಒಡೆಯ ಅಂತ ಹೇಳಿದಾಗ ಅದು ಇಡೀ ನೇಷನ್ಗೆ ಗೊತ್ತಿತ್ತು, ಆ ಥರದ ಒಂದು ಇನ್ಸಿಡೆಂಟ್ ಅದು. ಸೊ ಅದಕ್ಕೆ ಎರಡು ಪಾತ್ರಗಳು ಕನೆಕ್ಟ್ ಆಗುತ್ತೆ. ಮರ್ಯಾದಾ ಹತ್ಯೆ ಅನ್ನೋದು ಒಂದು ಸಟನ್ ಆಫ್ ಇಯರ್ಸಲ್ಲಿ ತುಂಬ ಸೌಂಡ್ ಮಾಡಿತ್ತು. ಆ ಥರದ್ದೇನಾದ್ರು ತುಂಬ ಕ್ರೂರವಾಗಿ ಇರೋಂಥ. ಐ ವಿಲ್ ನಾಟ್ ಅಂಡರ್ಲೈನ್ ಎನಿಥಿಂಗ್, ಬಟ್ ನೀವು ಹೇಳ್ತಿರೋದಕ್ಕೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಬಿಕಾಸ್ ನೀವು ಏನೇ ಹೇಳ್ತಿರೋದು ಯಾವುದೋ ಜಾನರ್ಲಿ ಯಾವುದೋ ಒಂದು ಸೀನ್ ಏನು ಬೇಕಾದ್ರೆ ಕನೆಕ್ಟ್ ಆಗ್ಬೋದೇನೋ, ಬಟ್ ನೀವು ಹೇಳ್ತಿರೋ ಬ್ಯಾಕ್ ಡ್ರಾಪ್ ಕತೆ ಅಂತಲ್ಲ. ಒರಿಜಿನಲ್ ನಾವು ಶೂಟ್ ಮಾಡಿರೋದು ಕನ್ನಡ, ಅದರಲ್ಲಿ ಒಂದಷ್ಟು ಪರ್ಸೆಂಟೇಜು ತಮಿಳು ಯೂಸ್ ಮಾಡಿದ್ದೀವಿ. ಬಿಕಾಸ್ ಆ ಪ್ರಾಂತ್ಯದವರು ಆ ಅಥೆಂಟಿಸಿಟಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀವಿ. ಬೇರೆ ಲ್ಯಾಂಗ್ವೇಜ್ಗೆ ಹೋದಾಗ ಡಬ್ ಆಗಿದೆ. ಸೊ ತೆಲುಗುಲಿ ಹೋದಾಗ ಕನ್ನಡ ಮಾತಾಡ್ತಿರೋದು ತೆಲುಗು ಆಗಿರುತ್ತೆ, ತಮಿಳಿಗೆ ಹೋದಾಗ ಕನ್ನಡ ಮಾತಾಡ್ತಿರೋದು ತಮಿಳಾಗಿರುತ್ತೆ. ಬಟ್ ಇಟ್ಸ್ ಮೂರು ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತಾ ಇದ್ದೀವಿ, ಕನ್ನಡ, ತಮಿಳು ಆ್ಯಂಡ್ ತೆಲುಗು. ಅಂದರೆ ಏನೋ ಒಂದು ಕತೆ ಹೇಳಬೇಕು ಅಂತಂದರೆ ಆ ಸ್ಟೋರಿ ಟೆಲ್ಲಿಂಗ್ ಒಳಗಡೆಯಿಂದ ನಿಮಗೆ ಒಂದು ಫೋರ್ಸ್ ಸಿಗುತ್ತೆ ಯಾವಾಗಲೂ. ಓ, ಈ ಕಥೆನ ಹೇಳಬೇಕು ನಾನು ಅನ್ನೋದು. ಒಂದು ಸಿನಿಮಾ ಮಾಡಬೇಕು ಅಂತಲ್ಲ, ಓ ಈ ಕಥೆನ ಜನಕ್ಕೆ ಹೇಳಬೇಕು, ಅಥವಾ ನಾನು ಕೇಳಿದ್ದೀನಿ ಒಂದು ಎಕ್ಸೈಟ್ಮೆಂಟ್ ಇದೆ ನನಗೆ, ನಾನು ಬಂದು ಹೇಳಬೇಕು ಯಾರಿಗೂ ಈ ಕಥೆನ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಗೊತ್ತಾ. ಆ ಎಕ್ಸೈಟ್ಮೆಂಟು ನನಗೆ ಈ ಲೈನ್ ಕೇಳಿದಾಗ ಆಗಿದ್ದು. ಆ್ಯಂಡ್ ಇಟ್ ಈಸ್ ನಾಟ್ ಸೆಟ್. ಈ ಥರದ ಲವ್ ಸ್ಟೋರೀಸ್ಗಳನ್ನ ಹೇಳಿದ್ದೀವಿ ನಾವು ಸುಮಾರು ಸತಿ, ಬಟ್ ಈ ಥರದೊಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಘಟನೆ, ಅದೆಲ್ಲರಿಗೂ ಗೊತ್ತಿರೋವಂಥ ಘಟನೆ, ಅಂದರೆ ಅದು ನೋಡಿದ ಹೌದಲ್ವಾ ಈ ಘಟನೆ ನಮ್ಗೆ ಗೊತ್ತು, ಹಿಂದೆ ಈ ಥರದೊಂದು ಆಗಿರ್ಬೋದಾ ಅನ್ನೋದನ್ನ ಅವ್ನು ಕನೆಕ್ಟ್ ಮಾಡೋದಿದೆ ಗೊತ್ತಾ. ಜಸ್ಟ್ ಲೈಕ್ ದಟ್. ಈಗ ನಾವು ಕಾಟೇರ ಮಾಡಬೇಕಾದ್ರೂ ಕೂಡ ನೈಜ ಘಟನೆಗಳು ಎಷ್ಟೊಂದು ಇತ್ತು, ಅದ್ರೊಳಗೆ ಒಂದು ಫಿಕ್ಷನ್ ಇದೆ, ಬಟ್ ನಿಮಗೆ ಕನೆಕ್ಟ್ ಮಾಡ್ಕೊಂಡು ಹೋಗುತ್ತದು. ಸೊ ನಮ್ಮ ಬಾರ್ಡ್ರಲ್ಲಿ ನಡೆದಂಥ ಒಂದು ಕತೆ, ನಮಗೆಲ್ಲ ಗೊತ್ತಿದ್ದೇ ಒಂದು ಕತೆ, ಇದನ್ನ ಈ ಥರ ಹೇಳಿದಾರಲ್ಲ ಅನ್ನೋ ಒಂದು ಥಾಟೇ ನಮಗೆ ತುಂಬ ಕನೆಕ್ಟ್ ಆಗಿತ್ತು. ಮಾಡ್ಕೊಂಡಿದ್ದು ಕೆಲಸ ಅದಕ್ಕೊಂದು 80% ಕೆಲಸನ ಏನೇನು ಬೇಕು ಏನೇನು ಬೇಡ. ಸರ್ದೊಂದು ಸ್ಪೆಷಾಲಿಟಿ ಏನಂದರೆ, ನಾನು ತುಂಬ ಬೇರೆ ಡೈರೆಕ್ಟರ್ಗಳಿಗೂ ಅಥವಾ ಬೇರೆ ಪ್ರೊಡಕ್ಷನ್ಗಳಿಗೂ ಕತೆ ಹೇಳಬೇಕಾದ್ರೆ ಇದೇನೋ ಚೆನ್ನಾಗಿಲ್ಲ ಅಥವಾ ಇದು ವರ್ಕ್ ಆಗಲ್ಲ, ಬೇರೆ ಏನೋ ಬೇಕು, ಈ ಥರದ್ದೇ ನಮಗೆ ಇನ್ಪುಟ್ಸ್ಗಳು ಬರುತ್ತೆ. ಸರ್ದೊಂದು ಸ್ಪೆಷಾಲಿಟಿ ಏನಂದರೆ, ಇದು ಚೆನ್ನಾಗಿಲ್ಲ, ಏನು ಬೇಕು ಅನ್ನೋದನ್ನು ಹೇಳ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟು ಅಥವಾ ಒಂದು ರೆಫರೆನ್ಸ್ ಕೊಟ್ಟು ಹೇಳ್ತಾರೆ, ಇದು ಬೇಕಿದ್ದು ಈ ಸಿನಿಮಾಗೆ, ಈ ಥರದ್ದು ಏನೋ ಬೇಕು ಅನ್ನೋದು ಹೇಳೋದಿದೆಯಲ್ಲ, ಅದು ನನಗೆ ಸರ್ ಹತ್ರ ತುಂಬ ಇದು. ಅವ್ರು 100 ಸಲ ರಿಜೆಕ್ಟ್ ಮಾಡಿದ್ರು 100ನೇ ಒಂದು ಪ್ರಯತ್ನ ಏನಕ್ಕೆ ಚೆನ್ನಾಗಿರುತ್ತೆ ಅಂದರೆ, 100 ರಿಜೆಕ್ಟ್ಗಳಿಗೂ ಕೂಡ ಒಂದು ಜೆನ್ಯೂನ್ ಕಾರಣ ಇರುತ್ತೆ. ಅದೊಂದು ನಾನು ಯಾವಾಗಲೂ ತರುಣ್ ಸರ್ ಹತ್ರ ಹೇಳ್ತಿರ್ತೀನಿ, ಕತೆ ಹೇಳೋರ್ದು ಪೇಷನ್ಸ್ ಅಲ್ಲ, ಯಾವಾಗಲೂ ಕತೆ ಕೇಳೋರ್ದ ಪೇಷನ್ಸ್ ಬೇಕಾಗಿರೋದು. ಹೇಳೋನ್ಗೆ ಕತೆ ಕಟ್ಕೊಂಡು ಬಂದಿರ್ತೀನಿ, ನಾನು ಅದ್ಭುತವಾದ ಕಟ್ಕೊಂಡು ಬಂದಿದ್ದೀನಿ ಅನ್ನೋದನ್ನೇ ಹೇಳ್ತಿರ್ತೀವಿ. ಕೇಳೋನ್ಗೆ ಅದು ಇರಿಟೇಟ್ ಆಗ್ತಿದೆಯಾ, ಈ ರೊಟೀನೇ ಹೇಳ್ತಿದ್ದಾನ, ಅದನ್ನ ತುಂಬ ಪೀಸ್ಫುಲ್ಲಾಗಿ ಕೇಳಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದು ಒಂದು ಕಲೆ ಇತ್ತಲ್ಲ, ಅದು ನನಗೆ ಸರಿಂದ ತುಂಬ ಇನ್ಪುಟ್ಸು. ಕತೆ ನಿಮ್ಗೆ ಗೊತ್ತಾಗಿರ್ಬೋದು, ಈಗ ಕತೆಗೆ ಏನೇನು ಇನ್ಪುಟ್ ಸಿಕ್ಕಿದೆ ನನಗೆ ಅಂತ. ನಾನು ರೆಡಿ ಟು ಶೂಟ್ ಅಂತ ಬಂದು ಸ್ಕ್ರಿಪ್ಟು ಮಾಡ್ಬೋದು. ಅದೇ ಯಾವ ರೀತಿ ಅಂತ ಅಲ್ಲ, ನಾನು ಒಬ್ಬ PC, ಅದರಲ್ಲಿ ಸೀರಿಯಸ್ ಆಗಿ ನಡೆಯುವತ್ತೆಲ್ಲ ಒಬ್ಬ ಕಾಮಿಡಿಯನ್ನು, ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದ ಒಂದಷ್ಟು ಕಾಮಿಡಿ ಹೋಗ್ತದೆ. ಹೇಳಿ ಪಂಚಿಂಗ್ ಡೈಲಾಗ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ಬೇಕು ಮೇಡಮ್. ನಂಗೆ ಮಾಡಕ್ ಬರ್ತೇವೆ ಅದ್ರ ಮೇಲೆ ಪಂಚ ಮಾಡಿಲ್ಲ ನೀವು ಅಂದ್ಬಿಡ್ತೀರಾ. ನಾನು ರಾಣ, ನೀವು ಹೇಳ್ತಾ ಇದ್ರಿ ಆವಾಗಲೇ, ಅಂದ್ರೆ ನೀವು ಮಾತಾಡುವಾಗ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ಜೊತೆಗೆ ಈಗಲೂ ಮಾತಾಡುವಾಗ ನನ್ನ 2ನೇ ಹೆಜ್ಜೆ ಎಳೆದಾಡ್ದು ಅದು ಒಂದು 2 ವರ್ಷ ಆಯಿತು ಟೋಟಲ್. ಓಕೆ, ಕತ್ತ ಕೋವಿಡ್ ಅಂತ ಅಂದರೆ ಟೋಟಲ್ ಆಲ್ಮೋಸ್ಟ್ 111-12 ಡೇಸ್ ಸಮಥಿಂಗ್ ವಿ ಶಾಟ್. ಅದು ಬರೋ ಅಷ್ಟರಲ್ಲಿ 1 year 1.5 years ಆಯ್ತಾ? ಆಯಿತು. ಇವರು 6 months ಅಲ್ಲೇ ಫಿಲಮ್ ಇದು ಮಾಡಿದ್ದಾರೆ. ಸೊ ನಾವು ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಬೋತ್ ಡೈರೆಕ್ಟರ್ಸ್, ಅವರು ಒಬ್ರು ಸ್ಟಾರ್ ಡೈರೆಕ್ಟರ್ ಅಂತಾರೆ, ಇವರು ಒಬ್ರು ನ್ಯೂ ಕಮರ್. ಇಫ್ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ 2 directors, whom will you choose?
ಇಲ್ಲ ಹಂಗಲ್ಲ. No, you have to say. You have to say. ಅಲ್ಲ ನನಗೆ ಚೂಸ್ ಯಾಕೆ ಮಾಡ್ಲೇಬೇಕಾ ಮೇಡಮ್? ಹೌದು, ಮಾಡ್ಲೇಬೇಕು. ಅಂದ್ರೆ ಲೈಕ್ ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಗಾಟ್ ಫ್ರಮ್ ಬೋತ್ ದ ಮೂವೀಸ್, ಫ್ರಮ್ ಬೋತ್ ದ ಡೈರೆಕ್ಟರ್ಸ್, Okay. ನೀವು ಇವಾಗ ಒಂದು ಇಲ್ಲ ಕನ್ಕ್ಲೂಷನ್ ಮ್ಯಾಮ್, ಮಾಡ್ಬೋದಲ್ಲ? ಇವಾಗ ಅವಾಗಲೇ ತರುಣ್ ಸರ್ ಹೇಳಿದ್ರು, ನನಗೆ ನನ್ನ ಹತ್ರ ಅವ್ರಿಗೆ ಕೆಲಸ ಪ್ರಾಬ್ಲಿ ತೊಗೊಳಕ್ಕೆ ಸುಲಭನೂ ಆಯಿತು, ಯಾಕಂದರೆ ಗೋಡೌನಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು ಅಂತ ಅವರು ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಅವರಿಂದನೇ, ಈ ಟೀಮಿಂದನೇ ಈ ಥರ ಒಂದು ರಿವ್ಯೂ ಬಂದಿದ್ವಾಗ ನನಗೇನು ಅನ್ಸುತ್ತಂದರೆ ಅಲ್ಲಿ ಪ್ರಾಬ್ಲಿ ನನಗೆ ಆ ಥರ ಒಂದು ಎಕ್ಸ್ಪೋಜರ್ ಸಿಕ್ಕಿತ್ತು. ಸೊ ಅಲ್ಲಿ ನಾನು ಕಲ್ತಿರೋದು ಅದು ನನ್ನ ಸ್ಕೂಲ್ ಥರ ಅಂದರೆ ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಮಾತಾಡಿಸುವಾಗ ನನ್ನ ಗುರುಗಳವರು ಅವರೇ ನನಗೆ ತೋರಿಸಿರೋ ದಾರಿ ಅಂತ ಹೇಳಿದ್ದು. ಸೊ ಅಲ್ಲಿ ನಾನು ಕಲ್ತಿದ್ದು ಮ್ಯಾಮ್. ಅಲ್ಲಿಂದ ಆಮೇಲೆ ಅಫ್ಕೋರ್ಸ್ ಅಲ್ಲಿ ಅವರು ನನ್ನ ತಿದ್ದಿ ಈ ರೀತಿ ಒಂದು ಕರ್ಕೊಂಡ್ಬಂದರು. ಇಲ್ಲಿ ನೆಕ್ಸ್ಟು ನನ್ನ ಏನು ಮಾಡಿದ್ರು ಬೇಸ್ಡ್ ಆನ್ ನಮ್ಮದು ನೆಕ್ಸ್ಟ್ ಏನು ಎಕ್ಸ್ಪೀರಿಯನ್ಸ್ ಇದ್ರೂ ಇಟ್ಸ್ ಬೇಸ್ಡ್ ಆನ್ ಅ ಪ್ರೀವಿಯಸ್ ನಮ್ಮ ಕಲ್ತಿರೋದ ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದು ಅಲ್ಲಿ ಅಫ್ಕೋರ್ಸ್, ಬಟ್ ಹ್ಯಾವಿಂಗ್ ಸೆಟ್ ದಟ್, ಇಲ್ಲಿ ನಮ್ದು ಈ ಸಿನಿಮಾ ನೋಡಿದ್ರೆ ಇಲ್ಲಿಂದ ಕ್ಯಾರೆಕ್ಟರ್ ಬೇರೆ ಇತ್ತು. ಅಲ್ಲಿ ನಾನು ಒಬ್ಬ ಕಾಲೇಜ್ ಹುಡುಗ ಆ ಥರ ಇದ್ದಿದ್ದು. ಇಲ್ಲಿ ನೀವು ನೋಡಿದ್ರಿ ಇವಾಗ ಟೀಸರು, ತುಂಬ ಒಂದು ಸಿಂಪಲ್ ಹುಡುಗ, ಒಂದು ಡ್ರೈವರ್ ಪಾತ್ರ ಮಾಡೋ ಹುಡುಗ ಬೇಸಿಕ್ಲಿ. ಸೊ ಆ ಥರ ಒಂದು ಪಾತ್ರ ಮಾಡೋದು ನನಗೆ ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದು ಪುನೀತ್ ಸರ್. ತುಂಬ ನನಗೆ ಈ ಥರನೇ ಬೇಕು ಅಂತ. ಇನ್ಫ್ಯಾಕ್ಟ್ ನಮ್ಮ ಫಸ್ಟ್ ಶೆಡ್ಯೂಲ್ ಆಗಿದ್ವಾಗ ಅದರದ್ದು ಎಲ್ಲ ಔಟ್ಪುಟ್ ನೋಡಿಬಿಟ್ಟು ಪುನೀತ್ ಸರ್ ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ಇನ್ನೂ ಒಂಚೂರು ಸಾಫ್ಟಾಗಿ ಮಾಡಿ, ಅಂದರೆ ತುಂಬ ನ್ಯಾಚುರಲ್ ಆಗಬೇಕು, ಇದಾಗೇ ಬೇಕು ಅಂತ ಇದು ಮಾಡಿದ್ರು. ಸೊ ಒಬ್ಬೊಬ್ಬರ ಹತ್ರ ನನಗೆ ಇವ್ರ ಹತ್ರನೂ ಅಷ್ಟು ಕಲ್ತಿದ್ದೀನಿ. ಡಿಪ್ಲೊಮ್ಯಾಟಿಕ್ ಆದ್ರೆ ಅಂದ್ರೇ ಭಯ, ಯಾಕಂದರೆ ಮಹಾನಟಿಯಲ್ಲಿ ಅಷ್ಟು ನೋಡಿದ್ದೀವಿ, ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ಅವ್ರು ಮಾತಾಡಿದ್ರೇ ನಮಗೆ ಒಂಥರ ಭಯ ಆಗ್ತಿತ್ತು, ಲೈಕ್ ಏನು ಕಮೆಂಟ್ ಕೊಡ್ತಾರೆ ಈ ಸಲ, ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ. ಬಟ್ ಸೆಟ್ಟಿಗೆ ಬಂದಾಗ ಅವ್ರು ಅಷ್ಟೇ ಫ್ರೆಂಡ್ಲಿ ಆಗಿದ್ರು. ಭಯ ಅಂದ್ರೆ ಇವಾಗ ತಾನೇ ಫ್ರೆಂಡ್ಲಿ. ಅದೇ ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಟ್ರೀಟ್ ಮಾಡಿದ್ರು. ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ನನಗೂ ಭಯ ಆಯಿತು ಹೇಗೆ ವರ್ಕ್ ಮಾಡೋದು ಅಂತ. ಆ್ಯಂಡ್ ಸರ್ರೇ ಟ್ರೈನ್ಡ್ ಎಲ್ಲ ಮಾಡಿದ್ರು. ಸೊ ಅದು ಖುಷಿ ಆದಮೇಲೆ ಈಗಲೂ ಸ್ವಲ್ಪ ಮಾತಾಡೋದಕ್ಕೆ ಭಯ ಆಗುತ್ತೆ, ಸರ್ ಹತ್ರ ಏನಾದರೂ ಬೈತಾರ ಅಂತ. ಸಿನಿಮಾದಲ್ಲಿ ಎಲ್ರಿಗೂ ಗೊತ್ತಿರೋ ಸತ್ಯನೇ ಇದು. ಇಲ್ಲ ಡೈರೆಕ್ಟರ್ ಸ್ಟಾರ್ ಆಗಿರಬೇಕು, ಇಲ್ಲ ಹೀರೋ ಸ್ಟಾರ್ ಆಗಿರಬೇಕು, ಇಲ್ಲ ಒಂದು ಪ್ರೊಡಕ್ಷನ್ ಹೌಸ್ಕಷ್ಟು ಸ್ಟಾರ್ ವ್ಯಾಲ್ಯೂ ಇರಬೇಕು. ಅವಾಗ ಮಾತ್ರ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ನಾನು ಮಾಡಿರೋ ಒಂದು ಸಿನಿಮಾ ಚೆನ್ನಾಗಿ ಅದನ್ನು ತಲುಪಿಸ್ಬೋದು. ಅಂದರೆ ಈ ಮೂರಲ್ಲಿ ಒಬ್ಬರು ಯಾರಾದರೂ ಒಬ್ಬರು ಡ್ರೈವರ್ ಥರ ಇರಲೇಬೇಕು. ನಾನು ಝೀರೋ. ನಾನು ಹೋಗಿ ಅಪ್ರೋಚ್ ಮಾಡಿದ್ರೆ ಯಾವುದೇ ಸ್ಟಾರ್ಸ್ಗಳ ಕತೆ ಸಿನಿಮಾ ಮಾಡೋದಲ್ಲ, ಕತೆ ಕೇಳೋ ಸ್ಟೇಜಲ್ಲೂ ಇರೋದಿಲ್ಲ. ಅದು ನಮ್ಮ ಎಕ್ಸ್ಪೀರಿಯನ್ಸಲ್ಲೇ ಗೊತ್ತಿರುತ್ತೆ. ನನ್ನ ಕಡೆಯಿಂದ ಆ್ಯಕ್ಸಿಸ್ಗೆ ಅಂತ ಟ್ರೈ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ನಷ್ಟೇ. ಅದು ನಾವು ಒಳ್ಳೆ ದೊಡ್ಡ ಬ್ಯಾನರ್ನ ಅದನ್ನ ಹೋಗಿ ಅವ್ರಿಗೂ 100 ಕತೆ ಹೇಳೋ ಡೈರೆಕ್ಟರ್ಗಳು ಬರ್ತಾನೆ ಇರ್ತಾರೆ. ನನ್ನ ಕತೆ ಕೇಳಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇರುತ್ತೆ ಅಷ್ಟೇ ಬಿಟ್ಟರೆ. ಬಟ್ ನ್ಯಾಚುರಲ್ ಆಗಿ ಅವ್ರು ಕೇಳೋಷ್ಟು ಇದು ಇರೋದಿಲ್ಲ, ಅಂದರೆ ಆ್ಯಕ್ಸಿಸ್ ಇರೋದೇ ಇಲ್ಲ. ಅದು ತರುಣ್ ಸರ್ ಬೇಸಿಕಲಿ ಡೈರೆಕ್ಟ್ರೇ ಆಗಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗಿ ಪಿಚ್ ಮಾಡ್ಬೋದು ಅಂತ. ಇನ್ನೊಂದು ಅವ್ರಿಗೆ ಆಲ್ರೆಡಿ ಸ್ಟಾರ್ ವ್ಯಾಲ್ಯೂ ಇರೋದ್ರಿಂದ ನಾನು ಮಾಡಿರೋ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಮೈಲೇಜ್ ಸಿಗುತ್ತೆ ಅನ್ನೋದೊಂದು ಪ್ರಾಕ್ಟಿಕಲ್ ಪಾಯಿಂಟ್ ಮೇಡಮ್. ಸೊ ಅಷ್ಟೇ. ಬಟ್ ಅವು ರಿಯಲ್ ಇನ್ಸಿಡೆಂಟ್ಗಳೇ ಆಗಿರುತ್ತೆ. ಬಟ್ ಕೆಲವು ಊಹಾಪೋಹಗಳಿರುತ್ತೆ. ಇದು ಹಂಗಲ್ಲ ಅನ್ನೋದಂದ್ರೆ 2 ಡೈಲಾಮದಲ್ಲಿ ಇರುತ್ತೆ ಯಾವಾಗಲೂ. ಹಾಗಾಗಿ ನಾನು ಹಂಗೆ ಡಿವೈಡ್ ಮಾಡೋಕ್ಕೆ ಇಷ್ಟು % ಅನ್ನೋ ಥರದ್ದು ಹೇಳೋಕ್ಕಾಗೋದಿಲ್ಲ. ಕೆಲವರು ಇದನ್ನ ರಿಯಲ್ ಅಂತ ನಂಬ್ತಾರೆ, ಕೆಲವರು ಇದು ರಿಯಲ್ ಇದು ಸುಮ್ಮನೆ ಕಟ್ಟಿರೋದು ಅಂತಲೂ ಹೇಳ್ತಾರೆ. ಹಾಗಾಗಿ ಅವರ ಪರ್ಸೆಪ್ಷನಲ್ಲಿ ಅದು ಎಷ್ಟು % ಅನ್ನೋ ಥರದ್ದು ಹೋಗುತ್ತೆ ಸರ್. ಅಂದರೆ ನಾವು ರಿಯಲ್ ಇನ್ಸಿಡೆಂಟ್ ಜೊತೆ ಫಿಕ್ಷನ್ನು ಆ್ಯಡ್ ಮಾಡಿದ್ದೀವಿ ಸರ್ ಸಿನಿಮಾದಲ್ಲಿ. ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಲವ್ ರಿಯಲ್ ಇನ್ಸಿಡೆಂಟಾ ಅಥವಾ ಲವ್ ಫಿಕ್ಷನ್ ಅನ್ನೋ ಥರದ್ದು, ಅಥವಾ ಥ್ರಿಲ್ಲರ್ ಎಲಿಮೆಂಟ್ ಫಿಕ್ಷನ್ನ ಅಥವಾ ಥ್ರಿಲ್ಲರ್ ಎಲಿಮೆಂಟ್ ರಿಯಲ್ ಅನ್ನೋದು ಸಿನಿಮಾ ನೋಡಿದಾಗ ಅದೊಂದು ಗೊತ್ತಾಗ ಸರ್. ಆ ಸೀಕ್ರೆಟ್ ಇರಲಿ ಅನ್ನೋ ಥರದ್ದು ಸರ್. ಒಟ್ನಲ್ಲಿ ರಿಯಲ್ ಇನ್ಸಿಡೆಂಟ್ ಇದೆ, ಫಿಕ್ಷನ್ಸು ಆ್ಯಡ್ ಮಾಡಿದ್ದೀವಿ ಸರ್. ಡಬ್ ಮಾಡಿವಿ ಸರ್ ಸೈಮಲ್ಟೇನಿಯಸ್ಗೆ. ಮತ್ತು ಈ ಸಿನಿಮಾದ ಬ್ಯೂಟಿ ಏನಂದರೆ, ಕಥೆಯ ಬ್ಯೂಟಿನೇ ಸಿನಿಮಾದಲ್ಲಿ ಬರೋ ಮೇಜರ್ ಪಾತ್ರಗಳು ತಮಿಳಲ್ಲೇ ಮಾತಾಡುತ್ತೆ. ಸಿನಿಮಾದಲ್ಲಿ ಈಗ ಹೀರೋಯಿನ್ ಬಂದು ತಮಿಳ್ನಾಡಿಂದ ಬೇಸಿಗೆ ಹುಡುಗಿ ಇರೋದ್ರಿಂದ ಹುಡುಗಿ ಕನ್ನಡನೇ ಮಾತಾಡುತ್ತೆ, ಬಟ್ ಸ್ವಲ್ಪ ತಮಿಳ್ ಸ್ಲ್ಯಾಂಗ್ ಇರುತ್ತೆ. ಅಲ್ಲದೆ ಬರುವಂಥ ಮೇಜರ್ ಕ್ಯಾರೆಕ್ಟರ್ಗಳು ತಮಿಳ್ನಾಡಲ್ಲೇ ಇರುವಂಥ ಕ್ಯಾರೆಕ್ಟರ್ಗಳು ತಮಿಳೇ ಮಾತಾಡೋದ್ರಿಂದ ಇದು ಡಬ್ಬಿಂಗ್ ಅನ್ನೋ ಥರದಕ್ಕಿಂತ ಹೆಚ್ಚಾಗಿ ಮೂಲ ಭಾಷೆನೇ ಉಳಿಸ್ಕೊಂಡಿದ್ದೀವಿ ಎಲ್ಲ ಕಡೆನೂ ಅನ್ನೋ ಥರದ್ದು ಹೇಳ್ಬೋದು ಸರ್.
ತಮಿಳು ಆಗ್ಬೇಕಿತ್ತಂತಾನೆ ಸರ್? ಅಲ್ಲ ಕೇಳಿದ್ದು. ಇಲ್ಲ, ಆ ಥರದ್ದೇನಿಲ್ಲ ಸರ್ ಅಂತ ತೋರಿಸೋದೊಂದು ಪ್ರಯತ್ನ ಸರ್ ಅಷ್ಟೇ. ನಮ್ಮಿಬ್ರು ನಡುವೆ ಒಂದು ಪ್ರೀತಿ ಇದೆ, ಭಾಷೆ ಜೊತೆ ಒಂದು ಪ್ರೀತಿ ಇದೆ, ಗಡಿಯಲ್ಲಿ ಒಂದು ಪ್ರೀತಿ ಇದೆ, ಅದೇ ಅಲ್ಟಿಮೇಟ್ ಅನ್ನೋ ಥರದ್ದು ಹೇಳೋದಕ್ಕೆ ಹೊರಟರು ಸರ್. ಹಾಂ ಸರ್. ಎರಡು ರಾಜ್ಯಗಳ ಯಾವುದಾದ್ರೂ ಒಂದು ಸಮಸ್ಯೆನ ಈ ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ದೀರಾ? ಸರ್, ಸಮಸ್ಯೆ ಅಲ್ಲ, ಬಟ್ ಸತ್ಯ ಘಟನೆಗಳನ್ನ ಇಟ್ಕೊಂಡು ಮಾಡಿರೋದು. 2004 ಕಾಲಘಟ್ಟದಲ್ಲಿ ನಡೆದಂಥ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಬಾರ್ಡರ್, ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್, ಈ ಕಡೆ ನಮ್ಮದು ಚಾಮರಾಜನಗರ ಮೈಸೂರು ಡಿಸ್ಟಿಕ್ಕು, ಆ ಕಡೆ ಧರ್ಮಪುರಿ ಮತ್ತು ಸೇಲಮಲ್ಲಿ ನಡೆಯೋ ಥರದ್ದು ನಡೆದಿದ್ದ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಮಾಡಿರುವಂಥ ಕತೆ ಸರ್. ಏನು ರಿಯಲ್ ಇನ್ಸಿಡೆಂಟ್ಸ್ ಇದೆ? ಯಾವ ಥರದ್ದು? ಲವ್ ಸ್ಟೋರಿನಾ ಅಥವಾ ಕಲ್ಲರ್ಗೆ ಬೇರೆ ಬೇರೆ ಏನೇನು ಇರುತ್ತೆ ಸರ್. ಅದು ಆ್ಯಕ್ಚುಲಿ ಬಂದು ಕಲ್ಲರ್ ಏನಕ್ಕೆ ಮಾಡಿದಂದರೆ ಬ್ಯಾಕ್ಗ್ರೌಂಡ್ ಇದು ಬಂದು ರೆಡ್ ಮತ್ತು ಬ್ಲ್ಯಾಕ್ ಇತ್ತು ಕಾಂಬಿನೇಷನ್. ಇಲ್ಲಿ ಇದು ಲೊಕೇಶನ್ ನೋಡ್ಕೊಂಡು ಹೋದಾಗ ಅದನ್ನೇ ಅಂತ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಸತ್ಯ. ಇದು ಸುಮ್ಮನೆ ಏನೋ ಒಂದು ಹೇಳ್ಬೇಕು ಸ್ವಲ್ಪ ವ್ಯಾಲ್ಯೂಬಲ್ ಆಗಿ ಅಂದರೆ, ರೆಡ್ ಅಂದರೆ ಒಂದು ಕ್ರಾಂತಿ, ಇದಂದರೆ ಒಂದು ಬ್ಲ್ಯಾಕ್ ಅಂದರೆ ಒಂದು ನೆಗೆಟಿವ್, ಈ ಥರದ್ದು ಒಂದು ವಿಷಯ ಸಿನಿಮಾದಲ್ಲಿದೆ. ಆಗ ಅದನ್ನು ಡಿಕೋಡ್ ಮಾಡಿ ಆ ಥರದ್ದು ಅಂತ ಹೇಳ್ಬೋದು ಅಷ್ಟೇ ಸರ್. ಇಲ್ಲ ಆ ಥರದ್ದು ಏನಿಲ್ಲ ಸರ್. ಇಲ್ಲ, ಬ್ಲಡ್ ಶೇರ್ ಥರ ಏನಿಲ್ಲ ಸರ್, ಸ್ವಲ್ಪ ಥ್ರಿಲ್ಲಿಂಗ್ ಎಲಿಮೆಂಟ್ ಇರುತ್ತೆ ಅಷ್ಟೇ.